ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಬೆಳಗ್ಗೆನೇ ಎದ್ದು ಹುಳ್ಳಿಕಾಳು ಮಾರ್ಕೊಂಡು ಬಂದು ಬೆಳಗಿಂದ ಎಲ್ಲ ಕೆಲಸ ಮಾಡಿ ಮತ್ತು ಪೋಸ್ಟ್ ಆಫೀಸ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬಂದೆ. ಅಲ್ಲಿಂದ ಬಂದು 4 ಗಂಟೆಲಿ ಅಂದರೆ ನಮ್ಮ ಮನೇಲಿ ನೈಟು ನಿದ್ದೆ ಅಂದರೆ ಕರೆಂಟ್ ಇರಲಿಲ್ಲ ಮತ್ತು ಆಮೇಲೆ ಫ್ಯಾನ್ ಬೇರೆ ಇರಲಿಲ್ಲ. ಹಂಗಾಗಿ ನಿದ್ದೆ ಬಂದಿರಲಿಲ್ಲ. ಸಿಕ್ಕಾಪಟ್ಟೆ ಸೆಕೆ ಮತ್ತು ಸೊಳ್ಳೆಗಳು ಜಾಸ್ತಿ. ಹಂಗಾಗಿ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಕರೆಂಟ್ ಐತೆ ಅಂದರೆ ಬೆಳಗ್ಗೆ ರೆಡಿ ಮಾಡಿಸಿದ್ರು ಕರೆಂಟು. ನೈಟ್ ನಿದ್ದೆ ಇಲ್ಲದಕ್ಕೆ ಬೆಳಗ್ಗೆ ಕರೆಂಟ್ ರೆಡಿ ಮಾಡಿಸವ್ರೆ. ಕರೆಂಟ್ ಇಲ್ಲದಕ್ಕೆ ಅಂದರೆ ನಮ್ಮ ಮನೆ ಒಂದೇ ಮನೆಯಲ್ಲೇ ಆ ಥರ ಆಗಿದ್ದಿದ್ದು. ಅದಕ್ಕೆ ರೆಡಿ ಮಾಡಿಸವ್ರೆ ಓನರು. ಮತ್ತು ನನ್ನ ಮಗ ಬೇರೆ 5 ದಿನ ರಜೆ ಹಾಕ್ತೀನಮ್ಮ ಅಂತ ಹೇಳವ್ನೆ. ಅದಕ್ಕೆ ನಾನು ಸಂಜೆ ಪೋಸ್ಟ್ ಆಫೀಸಿಂದ ಬರ್ಬೇಕಾದ್ರೆ 4 ಗಂಟೆ ಆಗೋಯ್ತು. ಬಂದ್ಬಿಟ್ಟು 4 ಗಂಟೆಲಿ ಸುಮ್ಮನೆ ಹಂಗೆ ನಿದ್ದೆ ಬೇರೆ ಇರಲಿಲ್ವಲ್ಲ, ಕಣ್ಣು ಬೇರೆ ಉರಿತಿದ್ವು. ಅದಕ್ಕೆ ಹಂಗೆ ಮಲಗಿಬಿಟ್ಟಿದ್ದೀನಿ. 5 ಗಂಟೆಗೆ ಎಚ್ಚರಿಕೆ ಆಯಿತು, ನಿದ್ದೆ ಬಂದ್ಬಿಟ್ಟೈತೆ. 5 ಗಂಟೆಗೆ ಎಚ್ಚರಿಕೆ ಆಯಿತು, ಎದ್ದು ಹೊಟ್ಟೆ ಹಸಿತಾ ಇತ್ತಾ. ಆಮೇಲೆ ನನ್ನ ಮಗನಿಗೆ ಏನನ್ನ ಹಾಲು ತಗೊಂಡು ಏನನ್ನ ತಗೊಂಬೋಗಪ್ಪ ಅಂತ ಅಂದೆ. ಕಾಸು ಕೊಟ್ಟೆ, ಹೋದ. ಬೈದೆ, ಎಲ್ಗೂ ಹೋಗಲ್ಲ ಏನಿಲ್ಲ, ಯಾವುದೊಂದಕ್ಕೂ ನಾನೇ ಓಡಾಡಬೇಕು, ನನ್ನ ಕೈಲಿ ಆಗ್ತಿಲ್ಲ ಅಂದೆ. ಆಮೇಲೆ ಅವನೇ ಹೋಗಿ ತಗೊಂಬಂದ ಎಲ್ಲ ಈರುಳ್ಳಿ ಮತ್ತು ಹಂಗೆ ಮೊಟ್ಟೆ ತಗೊಂಬ 4 ಅಂತ ಹೇಳಿದೆ. ಮೊಟ್ಟೆ ಎಲ್ಲ ತಗೊಂಡು ಮತ್ತು ಈರುಳ್ಳಿ ಅದೆಲ್ಲ ಅವನೇ ತಗೊಂಬಂದು ಇವತ್ತು ಹೋಗವನೆ ಅಂಗಡಿಗೆ. ನಾನು ಬೈಯೋ ಹೊತ್ತಿಗೆ ಎದ್ದು ಹೋಗವನೆ. ನನಗೆ ಕಾಲು ನೋವು ಸಣ್ಣ ಅಂತ ಹೇಳಿ ಅಂದಿದ್ದಕ್ಕೆ ಹೋಗವನೆ. ಅಂದರೆ ಓಡಾಡ್ಬಿಟ್ನಲ್ಲ, ನಿದ್ದೆ ಬೇರೆ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಆಗ್ಯದ ನನಗೆ ಕಾಲು ನೋವು. ಅದಕ್ಕೆ ಹೋಗಿ ತಗೊಂಬಂದ. ಇವಾಗ ಈರುಳ್ಳಿ ಎಲ್ಲ ಹಚ್ಚುತ್ತಾ ಇದ್ದೀನಿ. ಈ ಕಡೆ ಮೊಳಕೆ ಹುಳ್ಳಿಕಾಳು ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೆ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು. ಅದು ಹಂಗೆ ಹಾಕ್ಬಿಟ್ಟು ಸಾಂಬಾರು ಮಾಡೋಂಥ ಸಾಂಬಾರಿಗೆ ಕೂಡಿಸ್ತಿದ್ದೀನಿ ಕುಕ್ಕರಲ್ಲಿ. ಮೊಳಕೆ ಹುಳ್ಳಿಕಾಳು ಸಾರು ಕೂಡಿಸಿಕ್ಕಿದ್ದೀನಿ. ಈ ಕಡೆ ಮೊಟ್ಟೆ ಹುರಿಯೋಕ್ಕೆ ಅಂತ ಈರುಳ್ಳಿ ಹಚ್ಕೊಂಡಿದ್ದಾಯಿತು. ಈಗ ಅನ್ನಕ್ಕೆ ಇಡಬೇಕು. ಅನ್ನ ಮಾಡಿ ಮುದ್ದೆ ಮಾಡಿ ಮೊಳಕೆ ಹುಳ್ಳಿಕಾಳು ಸಾರು ಮಾಡಿ ಮತ್ತು ಮೊಟ್ಟೆ ಹುರಿಯೋಣ ಅಂತ ಮಾಡ್ತಾಯಿದ್ದೀನಿ. ಬೇಯಿಸ್ಕೊಡ್ತೀನಿ ಅಂದೆ, ಬೇಡಮ್ಮ ಉರಿ ಅಂತ ಹೇಳಿ ಅವನೇ ಈರುಳ್ಳಿ ಎಲ್ಲ ಖಾಲಿ ಆಗಿತ್ತಲ್ಲ, ಈರುಳ್ಳಿ ಎಲ್ಲ ತಗೊಂಬಂದ. ನಾನು ಮೊಳಕೆ ಹುಳ್ಳಿಕಾಳು ಸಾರು ಚಿಕನ್ ಸಾರು ಮಾಡಬೇಕು ಅಂದ್ರೆ ಅಷ್ಟೇ ಕುಕ್ಕರಲ್ಲಿ ಮಾಡೋದು, ಇಲ್ಲಾಂದರೆ ಮಾಡೋಲ್ಲ. ಅಂದರೆ ರಾತ್ರಿ ಅಷ್ಟು ಸೆಕೆಗೆ ನಿದ್ದೆನೇ ಬರಲಿಲ್ಲ. ಮತ್ತು ನಾನು ಮನೆಗೆ ಬಂದೆ. ಮಳೆನೂ ಜೋರಾಗಿ ಬಂದುಬಿಡ್ತು. ಸಖತ್ತು ಮಳೆ ಹುಯ್ದುಬಿಡ್ತು. ಇಲ್ಲಿ ನಾವಿರತ್ತಾಗಂತೂ ಸಿಕ್ಕಾಪಟ್ಟೆ ಮಳೆ ಹುಯ್ತು. ಹಂಗೆ ಅದಕ್ಕೆ ಅಷ್ಟು ಮಳೆ ಹುಯ್ದೈತೆ ನೋಡಿ. ಸೆಕೆ ಅಂತೂ ಒಳಗೆ ಅಡುಗೆ ರೂಮಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು ಅಡುಗೆ ರೂಮಲ್ಲಿ, ನಿಲ್ಲಕ್ಕೆ ಆಗ್ತಿಲ್ಲ. ನನಗೆ ಯಾವಾಗ ಅಡುಗೆ ಮಾಡಿ ಹೋಗಿ ಮೇಲ್ಗಡೆ ಅಷ್ಟೊತ್ತು ಕೂತ್ಕೊಂಡ್ಬಿಡ್ತೀನಿ. ನಾನು ಮೇಲ್ಗಡೆಗೆ ಹೋಗ್ಬಿಡ್ತೀನಿ ಅಷ್ಟೊತ್ತು. ಸೆಕೆಗೆ ನೈಟೆಲ್ಲ ನಿದ್ದೆನೇ ಬಂದಿರಲಿಲ್ಲ. ಅಷ್ಟು ಮಳೆ ಹುಯ್ದೈತೆ ನೋಡಿ. ನಾನು ಬಂದಾಗ ಸಿಕ್ಕಾಪಟ್ಟೆ ಮಳೆ. ಅಷ್ಟು ಮಳೆ ಹುಯ್ದ್ರೂ ಇಷ್ಟು ಸೆಕೆ ಆಗ್ತಾಯಿತ್ತು ಒಳಗಡೆ. ಅದಕ್ಕೆ ನಾನು ಬೇಗ ಅಡುಗೆ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಸಾಂಬಾರು ಆಯಿತು. ಈಗ ಈ ಕಡೆ ಅಕ್ಕಿ ನೀರಿಟ್ಟಿದ್ದೀನಿ, ಅಕ್ಕಿ ಹಾಕಬೇಕು. ಮತ್ತು ಒಂದು ಸ್ವಲ್ಪ ಮೊಟ್ಟೆ ಹುರ್ಕೊಂಬಿಡ್ತೀನಿ. ಹಂಗೆ ಹುರ್ಕೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ನನಗೆ ಅಲ್ಲಿ ಅಡುಗೆ ರೂಮಲ್ಲಿ, ಅಷ್ಟು ಸೆಕೆ. ಗಾಳಿ ಎಷ್ಟು ಮಳೆ ಹುಯ್ದ್ರೂ ಗಾಳಿ ಸರಿಯಾಗಿ ಬೀಸೋದೇ ಇಲ್ಲ. ಮಳೆ ಹುಯ್ದಾಗ ಮಾತ್ರ ಗಾಳಿ ಬೀಸ್ತೈತೆ, ಇಲ್ಲಾಂದರೆ ಬೀಸೋದೇ ಇಲ್ಲ ಗಾಳಿ. ಆಮೇಲೆ ನಮ್ಮ ಮನೆ ಹತ್ರ ಸೊಳ್ಳೆ ಜಾಸ್ತಿ. ಅಪ್ಪ ನೈಟೆಲ್ಲ ಹೆಂಗಾಗ್ಬಿಡ್ತು ಅಂದರೆ ಸೊಳ್ಳೆಗಳು ಅಷ್ಟು ಒಂದು ಇದಪ್ಪ ಸೊಳ್ಳೆಗಳ್ದು. ಯಾರೆಲ್ಲ ನೋಡ್ತೀರ ನನ್ನ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಮೆಂಟ್ ಮಾಡೋರೆಲ್ಲ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ. ನೀವು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ. ಕನ್ನಡದಲ್ಲಿ ಕಮೆಂಟ್ ಮಾಡಿ. ನೀವೇನು ಕಮೆಂಟ್ ಮಾಡ್ತೀರೋ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದರೆ ನಂಗೆ ಓದೋಕ್ಕೆ ಬರೋಲ್ಲ. ಬೇಗ ಅಡುಗೆ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡ್ಬೇಕು ಒಂದು ಅರ್ಧ ಗಂಟೆ. ಊಟ ಮಾಡಿಬಿಟ್ಟು ಹೋಗಿ ಒಂದು ಸಲ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮೊಳಕೆ ಹುಳ್ಳಿಕಾಳು ಸಾರು ಬಿಸಿ ಮುದ್ದೆ ಚೆನ್ನಾಗಿರ್ತೈತೆ. ನಾನು ಜಾಸ್ತಿ ದಿನ ಆಗಿತ್ತು ಮೊಳಕೆ ಹುಳ್ಳಿಕಾಳು ಸಾರು ಮಾಡಿ. ಅದಕ್ಕೆ ಇವತ್ತು ಸ್ವಲ್ಪ ಮಾಡೋಣ ಅಂತ ಮಾಡಿದೆ. ಸಾಂಬಾರೇನೋ ರೆಡಿ ಆಯಿತು. ಅನ್ನ ಒಂದು ಮಾಡಿದ್ರೆ ಬೇಗ
ಅಂದರೆ ಪೋಸ್ಟ್ ಆಫೀಸಿಗೆ ತಗ ಹೋಗಿ ನಾನು 1:30ಗೇನೋ ಬಂದಿದ್ದು ಬಸ್ ಸ್ಟ್ಯಾಂಡಿಗೆ. 3 ಗಂಟೆ ಆದ್ರೂ ಬಸ್ ಬರಲಿಲ್ಲ. 3 ಗಂಟೆ ತನಕ ಕಾದಿದ್ದೀನಿ ಈ ಕಡೆ ನಾನು ಬರೋ ಕಡೆಗೆ ಬಸ್ಸು. ಕಾದು ಕಾದು ಸಾಕಾಗೋತು. ಅಂದರೆ ಒಂದೇ ಬಸ್ ಬಿಟ್ಟಿರೋದು ಈ ಕಡೆಗೆ, ಟೈಮಿಂಗ್ಸ್ ಬಸ್ಸು. ಅಪ್ಪ ನನಗಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಅದುಮ್ತೈತೆ. ಅದಕ್ಕೋಸ್ಕರ ಕಾದು ಕಾದು ಸಾಕಾಗ್ಬಿಟ್ಟೈತೆ ಇವತ್ತಂತೂ. ನೀರು ಬೇರೆ ಇರಲಿಲ್ಲ ಅಡುಗೆ ಮಾಡೋಕ್ಕೆ. ಮತ್ತು ಒಂದು ಬಿಂದಿಗೆ ನೀರು ಬೆಳಗ್ಗೆನೇ ತಂದು ಇಟ್ಕೊಂಡಿದ್ದೆ, ಅದರಲ್ಲೇ ಮಾಡ್ತಾಯಿದ್ದೀನಿ ಈಗ ಬೆಳಗ್ಗೆ ತುಂಬ್ಕೊಳ್ಳೋಣ ಅಂದ್ಬಿಟ್ಟು. ನೀವೆಲ್ಲ ಯಾವ ಥರ ಮೊಟ್ಟೆ ಹುರಿತೀರಾ? ನಾನು ಇದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ ಹಾಕಿದ್ದೀನಿ, ಈರುಳ್ಳಿ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಇನ್ನೇನು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀವಲ್ಲ, ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಮತ್ತು ತೆಂಗಿನಕಾಯಿ ಇಲ್ಲ ನಮ್ಮ ಮನೆಯಲ್ಲಿ, ತೆಂಗಿನಕಾಯಿ ಹಾಕಲಿಲ್ಲ ನಾನು, ಬರೀ ಇಷ್ಟೇ ಹಾಕೋದು ಇವಾಗ. ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ, ನಾನೇ ಮನೇಲಿ ಮಾಡಿಸಿರೋದು ಮಸಾಲೆ ಪುಡಿ ಹಾಕ್ತೀನಿ. ನಮ್ಮ ಮನೆ ಹತ್ರ ನಾನು ವಾಯ್ಸ್ ಕೊಡಬೇಕಾದ್ರೆ ನಮ್ಮ ಮನೆ ಹತ್ರ ನಾಯಿಗಳು, ಆಮೇಲೆ ನಾಯಿಗಳು ಬೊಗಳ್ತಿರ್ತೈತೆ ಒಂದು ಕಡೆ ಗಾಡಿಗಳ ಕಾಟ, ಗಾಡಿಗಳ ಶಬ್ದ. ಹಂಗಾಗಿ ನನಗೆ ಒಂದೊಂದ್ಸತಿ ವಾಯ್ಸ್ ಕೊಡಬೇಕಾದ್ರೆ ಸ್ವಲ್ಪ ಅಡಚಣೆಗಳು ಆಗ್ತವೆ. ಒಂದು ನಾಯಿ ಶುರು ಮಾಡ್ಕೊಂಬಿಟ್ರೆ ಕೂಗೋಕ್ಕೆ ಎಲ್ಲ ನಾಯಿಗಳು ಎದ್ದುಬಿಡ್ತವೆ. ಹಂಗಾಗಿ ನನಗೆ ಸ್ವಲ್ಪ ಅಡಚಣೆ ಆದರೂ ಅವು ಶಬ್ದ ಎಲ್ಲ ಕಮ್ಮಿ ಆದಮೇಲೆ ಕೊಡ್ತೀನಿ ವಾಯ್ಸು. ನೋಡಿ ಮೊಟ್ಟೆ ಹಾಕ್ತಾಯಿದ್ದೀನಿ. ನಾನು ಈ ಥರ ಮೊಟ್ಟೆ ಹುರಿಯೋದು. ಇದಕ್ಕೆ ನಾನು ಸ್ವಲ್ಪ ನಾನೇ ಮನೇಲಿ ಮಾಡಿಸಿರೋದು ಮಸಾಲೆ ಪುಡಿ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಅಷ್ಟೇ ಹಾಕೋದು, ಇನ್ನೇನು ಹಾಕೋಲ್ಲ. ಜೊತೆಗೆ ಸ್ವಲ್ಪ ಉಪ್ಪು ಅಷ್ಟೇ. ಇನ್ನೇನು ಅಂದರೆ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು, ತೆಂಗಿನಕಾಯಿ ಇಲ್ಲ ಅಷ್ಟೇ. ತೆಂಗಿನಕಾಯಿ ಸಖತ್ ರೈಟು. ಇಲ್ಲೆಲ್ಲೂ ನಾನು ಇರತ್ತವೆಲ್ಲೂ ತೆಂಗಿನಕಾಯಿ ಸಿಗೋದೇ ಕಷ್ಟ ಆಗ್ಬಿಟ್ಟೈತೆ. ತೆಂಗಿನಕಾಯಿ ಸಿಗೋಲ್ಲ ಈ ಕಡೆಗೆಲ್ಲ. ಅಂಗಡಿ ಎಲ್ಲ ಹುಡ್ಕೊಂಡು ಬಂದಿದ್ದೀನಿ, ತೆಂಗಿನಕಾಯಿ ಸಿಗೋಲ್ಲ. ಎಲ್ಲೂ ತರಕಾರಿ ಅಂಗಡಿ ಹತ್ರನೂ ತೆಂಗಿನಕಾಯಿ ಇಟ್ಕೊಂಡಿರ್ತಾರೆ ಒಬ್ಬೊಬ್ಬರು. ಅವರು ಜಾಸ್ತಿ ರೇಟ್ ಹೇಳ್ತಾರೆ, 60 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಹೇಳ್ತಾರೆ. ಅದಕ್ಕೆ ನಾನು ತರೋಕ್ಕೆ ಹೋಗಿಲ್ಲ. ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಎಲ್ಲಿ ತರಲಿ ಅಂದ್ಬಿಟ್ಟು, ಕಾಯಿ ಇಲ್ದಿದ್ರೂ ನಡಿತೈತೆ ಅಂತ ಮಾಡ್ತಾಯಿದ್ದೀನಿ. ಕಾಯಿ ಇಲ್ದಿದ್ರೂ ಅಡುಗೆ ಮಾಡ್ಬೋದು, ಏನು ಕಾಯಿ ಇಲ್ದಿದ್ರೂ ಅಡುಗೆ ಮಾಡ್ತೀನಿ ನಾನು ಅಡ್ಜಸ್ಟ್ ಮಾಡ್ಕೊಂಡು. ನನಗೆಲ್ಲ ಥರ ನಾನೇನು ಅದೇ ಬೇಕು ಇದೇ ಬೇಕು ಅಂತ ಏನು ಅನ್ನಲ್ಲ. ನನಗೇನಿರುತ್ತೋ ಆ ಟೈಮ್ ನಾನು ಅಡ್ಜಸ್ಟ್ ಮಾಡಿಬಿಡ್ತೀನಿ. ಅದೆಲ್ಲ ತೆಂಗಿನಕಾಯಿ ಬೇಕು ಅಂತ ಏನು ಅನ್ನಲ್ಲ ನಾನು. ನೋಡಿ ಅಷ್ಟು ಮಳೆ ಹುಯ್ದಿದ್ರು ಇಷ್ಟು ಸೆಕೆ. ಇನ್ನೂ ನನಗೆ ಬೇಗ ಯಾವಾಗಪ್ಪ ಅಡುಗೆ ಮಾಡಿ ಓಡೋಗ್ತೀನಿ ಮೇಲಕ್ಕೆ ಅನ್ನಿಸ್ತೈತೆ. ನೋಡಿ ಮೊಟ್ಟೆದು ಹುರಿದಿದ್ದಾಯಿತು. ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಹುರಿದಿದ್ದೀನಿ. ಮೊಟ್ಟೆ ನೋಡಿ ಕಲರ್ ಬಂದೈತಿ ಮೊಟ್ಟೆ ನಾನು ಹುರಿದಿರೋದು. ನಾಳೆ ಬಸವನ ಜಯಂತಿ ಅಲ್ಲ, ಅದಕ್ಕೆ ನಾಳೆಗೇನು ಮಾಡೋಂಗಿಲ್ವಲ್ಲ, ಅದಕ್ಕೆ ಇವತ್ತೇ ಸ್ವಲ್ಪ ಮೊಟ್ಟೆ ಹುರ್ಕೊಡೋಣ ಅಂದ್ಬಿಟ್ಟು ನನ್ನ ಮಗನಿಗೆ. ನಾನು ತಿಂತೀನಿ, ಅವನು ತಿಂತಾನೆ, ಅದಕ್ಕೆ ಹುರ್ಕೊತಾ ಇದ್ದೀನಿ. ನಾನು ಇಷ್ಟೇ ಸಿಂಪಲ್ಲಾಗಿ ಮೊಟ್ಟೆ ಹುರಿಯೋದು, ಇನ್ನೇನು ಹಾಕೋಲ್ಲ ಇದಕ್ಕೆ, ಇಷ್ಟೇ. ಅಂದರೆ ಎಷ್ಟೇ ಮಳೆ ಹುಯ್ದ್ರೂ ಸೆಕೆ ಮಾತ್ರ ಕಮ್ಮಿ ಆಗೋಲ್ಲ. ಇನ್ನು ಯಾವಾಗ ಸೆಕೆ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ನನಗಂತೂ ಜಾಸ್ತಿ ಸೆಕೆ ಆದರೆ ತಡ್ಕೊಳ್ಳೋಕ್ಕೆ ಆಗೋಲ್ಲ. ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ನೀರು ಸೋಲಾರಲ್ಲಿ ಒಂದು ನೆಲ್ಲಿ ಮುರಿ ಹಾಕ್ಬಿಟ್ಟಿದ್ದೀನಿ. ಹಂಗಾಗಿ ವಾಲ್ ಆಫ್ ಮಾಡಿಸ್ತಿದ್ದೀನಿ ಮೇಲ್ಗಡೆ ನಮ್ಮ ಸೋಲಾರಿಗೆ ಬರೋ ನೀರು.